ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಾಲ. ಬನ್ನಿ ಇವತ್ತಿನ 2 ಕಲರ್ ಉಲ್ಲನ್ ಯೂಸ್ ಮಾಡಿ ವಾಸ್ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಡಬಲ್ ಕಲರ್ ಹುಲ್ಲನ್ನು ನಾನು ಒಂದೇ ಸಮವಾಗಿ ಕೈಗೆ ಸುತ್ಕೊಳ್ತೀನಿ. ಸುತ್ತಕೊಂಡು ನಾನು ಸಿಂಗಲ್ ಚೈನೇ ಹಾಕ್ಕೊಳ್ಳೋದು. ಈ ಸಿಂಗಲ್ ಚೈನ್ ಎಷ್ಟು ಬೇಕಂದರೆ, ನಾನೀಗ ಒಂದು ದೊಡ್ಡ ಬಾಟ್ಲು ತೊಗೊಂಡೇನೆ. ಅದರಲ್ಲಿ ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗನ ನಾನು ಕಟ್ ಮಾಡಿಕೊಂಡು ಒಂದು ಚಿಕ್ಕ ಬಾಟ್ಲು ಮಾಡಿಕೊಂಡು ಅದಕ್ಕೆ ನಾನು ವಾಸ್ ಥರ ನಾನು ಇದನ್ನು ಸುತ್ಕೊಳ್ತೀನಿ. ಅದಕ್ಕೆ ನಮಗೆ ಎಷ್ಟು ಬೇಕು ಒಂದು ಮ್ಯಾಕ್ಸಿಮಮ್ ನಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ. ಸೊ ಅದನ್ನು ಎಷ್ಟು ಬೇಕೋ ಅಷ್ಟು ನಾವು ಸುತ್ಕೊಂಡು ಏನು ಮಾಡೋಣ, ಮುಂದೆ ಈ ಒಂದು ಇದು ವಾಸ್ನ ಮಾಡೋದನ್ನ ನಾವು ನೋಡೋಣ. ಬನ್ನಿ, ಈಗ ನಾನು ಸುತ್ಕೊಳ್ತಾ ಇದ್ದೀನಿ, ನಾನು ಎಣ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನಮಗೆ ಸಿಂಗಲ್ ಚೈನಲ್ಲೇ ಎಣ್ಕೊಳ್ಳೋಣ. ನಮಗೆ ಡಬಲ್ ಚೈನ್ ತುಂಬ ದಪ್ಪ ಮಂದ ಕಾಣಿಸ್ಬಿಡುತ್ತೆ ನೋಡಿ. ಈ ರೀತಿಯೇ ಸಿಂಗಲ್ ಚೈನ್ ಹಾಕ್ಕೊಳ್ಳೋದು. ಸಿಂಗಲ್ ಚೈನಲ್ಲಿ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಂಡು ಏನು ಮಾಡೋಣ, ನಾವು ಇಟ್ಕೊಳ್ಳೋಣ. ಅದಾದಮೇಲೆ ನೋಡೋಣ. ಈಗ ನೋಡಿ, ನಾನು ಹೇಳ್ದೆಲ್ಲ ಮುಂಚೆನೇ ಹೇಳ್ದಂಗೆ ಈ ಬಾಟಲ್ನಲ್ಲಿ ನಾನು ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗನ ನಾನು ಏನು ಮಾಡ್ತೀನಿ, ಕಟ್ ಮಾಡ್ಕೊಳ್ತೀನಿ. ಈ ಒಂದು ಕಟರ್ನ ಮುಖಾಂತರ ನಾನು ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗನ ಕಟ್ ಮಾಡಿಕೊಂಡು ಅದನ್ನು ಅಂಟಿಸ್ಕೊಳ್ತೀನಿ. ಇದು ನನಗೆ ಯೂಸ್ ಆಗೋದಿಲ್ಲ, ಅದನ್ನು ಪಕ್ಕಕ್ಕೆ ಇಡ್ತೀನಿ. ಇದನ್ನು ನಾನು ಗ್ಲೂನ ಸಹಾಯದ ಮುಖಾಂತರ ಅಂಟಿಸ್ಕೊಂಡು ನಾನು ಏನು ಮಾಡ್ತೀನಿ, ದೊಡ್ಡದಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಕಟ್ ಮಾಡಿ ನೀಟಾಗಿ ಅದಕ್ಕೆ ಕರೆಕ್ಟಾಗಿ ಹಾಗಂಗೆ ಮಾಡಿ ನಾನು ಗ್ಲೂನ ಸಹಾಯದ ಮುಖಾಂತರ ಅಂಟಿಸಿ ನಾನು ಹುಲ್ಲನ್ನು ನಾನು ಅಂಟಿಸೋದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಮಾಹಿತಿ ಏನಂತಂದರೆ, ಈಗ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ಮುಗ್ದಾದ್ಮೇಲೆ ಮನೆಯಲ್ಲೇ ಇರ್ತಾರೆ ಮಕ್ಕಳು. ಆದ್ದರಿಂದ ನಾನೊಂದು ಹೇಳೋದು ಏನಂತಂತಂದರೆ, ಇದು ಆಲ್ರೆಡಿ ಎಲ್ಲರಿಗೂ ತಿಳಿದಿರುತ್ತೆ, ಆದರೂ ಸಹ ನಾನು ಒಂದು ಮಾತನ್ನು ನಾನು ತಿಳಿಸೋದು ನನಗೆ ಇಷ್ಟ ಆಗುತ್ತೆ. ಏನಂದರೆ, ಮನೆಯಲ್ಲಿ ಇರ್ತಕ್ಕಂಥವ್ರು ಕೆಲ್ಸಕ್ಕೆ ಹೋಗೋಂಥವ್ರಿಗೆ ತುಂಬಾ ಬ್ಯುಸಿ ಇರುತ್ತೆ. ಮತ್ತು ಮನೇಲಿ ಯಾರು ನೋಡ್ಕೋತಾರೋ ಅವ್ರಿಗೆ ನೀವು ಇದನ್ನು ಹೇಳ್ಬೋದು. ಇದೇನು ಇದಕ್ಕೆ ಓದಲೇಬೇಕು ಅಂತಲ್ಲ. ಈ ಕ್ರಾಫ್ಟ್ ವರ್ಕ್ ಅನ್ನೋದು ನಾವು ಕ್ಲೇನಲ್ಲಿ ಮತ್ತು ಪೇಪರ್ನಲ್ಲಿ ಕ್ರಾಫ್ಟ್ ವರ್ಕ್ನ ಮಕ್ಕಳಿಗೆ ಹೇಳ್ಕೊಡ್ಬೋದು. ವಿಧವಾದ ರೀತಿಯಲ್ಲಿ ಇರುತ್ತೆ. ಅದನ್ನು ಹೇಳ್ತಾ ಇದ್ರೆ ಅವ್ರಿಗೆ ಏನಂತಂದರೆ ಮೈಂಡ್ ಒಂಥರ ಫ್ರೀ ಆಗಿರುತ್ತೆ, ಒಂಥರ ಫ್ರೆಶ್ ಆಗಿರುತ್ತೆ ಅವ್ರಿಗೆ. ಇವತ್ತು ಏನು ಮಾಡ್ಬೋದು, ನಾಳೆ ಏನು ಮಾಡ್ಬೋದು ಅನ್ನೋದು ಯೋಚನೆಯಲ್ಲಿರ್ತಾರೆ. ಆಗ ಮೊಬೈಲ್ ಕಡೆಗೆ ಅತಿಯಾದ ಒಂದು ಗಮನನ ಅವರು ಹರಿಸೋದಿಲ್ಲ. ಅದರಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅವಶ್ಯಕತೆ ಇದ್ದವರು, ಈಗ ಸಮ್ಮರ್ ಕ್ಯಾಂಪ್ ಆಗುತ್ತೆ, ಬೇರೆ ಒಳ್ಳೆ ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ, ಅದಕ್ಕೂ ಸಹ ನೀವು ಕಳಿಸ್ಬೋದು. ಅದನ್ನು ಕಳಿಸಿದ್ರೆ ಅವರು ಆದಷ್ಟು, ಯಾಕೆ ನಾನು ಇದನ್ನೆಲ್ಲ ಹೇಳ್ತೀನಿ ಅಂತಂದರೆ, ಅವರ ಒಂದು ಮೊಬೈಲ್ನ ಒಂದು ಗಮನ ಒಂದು ಕಮ್ಮಿ ಆಗುತ್ತೆ. ಮೊಬೈಲ್ ಕಡೆಗೆ ಅವರು ಯೋಚನೆ ಮಾಡೋದಿಲ್ಲ ಅವರು. ಅದರಿಂದ, ಯಾಕಂದರೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ ನಾವು ಪ್ರತಿದಿನವೂ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅದರಿಂದ ನಮ್ಮ ಮಕ್ಕಳಿಗೆ ನಾವು ಆದಷ್ಟು ಈ ಒಂದು ಸಮಸ್ಯೆಗಳಿಂದ ದೂರ ಇರೋಣ ಅಂತೇಳಿ, ಈ ಕ್ರಾಫ್ಟ್ ವರ್ಕ್ ನಮ್ಮಿಂದ ಏನಾಗುತ್ತೋ ಅದನ್ನು ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವರಿಗೆ ನಾವು ಸಹಾಯ ಮಾಡೋಣ ಅಂತೇಳಿ ನಾನು ಈ ಒಂದು ರಿಕ್ವೆಸ್ಟನ್ನ, ಈ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ನಾನು ಆಲ್ರೆಡಿ ಸುತ್ತೋದಕ್ಕೆ ಪ್ರಾರಂಭ ಮಾಡಿದ್ದೀನಿ. ಅದಕ್ಕೆ ಗ್ಲೂ ಹಾಕ್ಕೊಂಡು ಸ್ವಲ್ಪಕ್ಕೆ, ಯಾಕಂದರೆ ನಾವು ಇವಾಗ ಕಮ್ಮಿ ಒಂದು ಸ್ವಲ್ಪ ಹಾಕಿ ಆಮೇಲಿಂದ ಸುತ್ತಿ ಮಾಡಿದ್ರೆ ಒಂದು ಕಡೆ ಏನಾದರೂ ಕಳ್ಕೊಬಿಡುತ್ತೆ. ಅದರಿಂದ ನಾವೇನು ಮಾಡೋಣ ಅಂತಂದರೆ, ನೀಟಾಗಿ ಸುತ್ಕೊಳ್ಳೋಣ. ಇದು ನೀಟಾಗಿ ಸುತ್ಕೊಂಡು ಆದಮೇಲೆ ಅದು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನೀವೇ ನೋಡಿ. ಫುಲ್ ಕಂಪ್ಲೀಟಾಗಿ ಕೆಳಗಡೆ ತಳದ ಭಾಗದಲ್ಲೂ ಸಹ ನೀಟಾಗಿ ನಾವು ಸುತ್ಕೊಳ್ಳೋಣ. ಇಷ್ಟು ನೀಟಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಒಂದು ಬಾಟ್ಲ್ ಇದು. ಈಗ ನೋಡಿ, ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಫ್ಲವರ್ನ ಹಾಕ್ತಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.